ಗೈಸ್ ಇಲ್ಲಿ ನೋಡಿ ಅಭಿಮಾನಿ ಕಡೆಯಿಂದ ಅನ್ನ ಸಂತರ್ಪಣೆ ಎಲ್ಲ ಅಣ್ಣ ಶವರ್ಮ ಮಾಡೋದ್ರಲ್ಲಿ ಹೆವಿ ಫಾಸ್ಟ್ ಇದ್ದಾರೆ, ಅದಕ್ಕೆ ಪಟ 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 ಅಂದರೆ ಏನು ಮಾಡ್ತಿದ್ದಾರೆ, ಹೆವಿ ಫಾಸ್ಟು ಕೆಲಸ. ಗೈಸ್ ವೆಲ್ಕಮ್ ಟು ಮೈ ಲೈಫ್. ಗೈಸ್ ಬೆಳಗ್ಗೆ ನೋಡಿ ನಾನು ನಮ್ಮ ಹುಡುಗ ಚಳಿ ಇಲ್ಲಿ ಅಪ್ಪ ಸೈಕಾಗಿ ಹೋಗ್ಬಿಡ್ತು ಇಷ್ಟೋ ತನಕ ಬರೋಷ್ಟಿಗೆ. ಏನಂತಂದರೆ ಇಲ್ಲಿ ನೋಡಿ ಸುದೀಪ್ ಅಣ್ಣಂದು ಮಾರ್ಕ್ ಫಿಲಮ್ ನೋಡೋಕೆ ಬಂದಿದ್ದೀವಿ ಬೆಳಗ್ಗೆನೆ ನಾವು. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲ ಮಚ್ಚ, ಫಸ್ಟ್ ಡೇ ಫಸ್ಟ್ ಶೋ ನಾನು ನಮ್ಮ ಹುಡುಗ ಫಿಲಮ್ ನೋಡೋಕೆ ಬಂದಿದ್ದೀವಿ. ಆಲ್ರೆಡಿ ಎಲ್ಲ ಜನಗಳು ಒಳಗಡೆ ಹೋಗ್ಬಿಟ್ಟಿದ್ದಾರೇನಪ್ಪ ಜನ. ಅದಕ್ಕೆ ಕಾಣ್ತಾ ಇಲ್ಲ. ಥಿಯೇಟ್ರ್ ನೋಡಿ ಈಗ ಥಿಯೇಟ್ರ್ ಹತ್ರ ಫುಲ್ಲು ಕಂಪ್ಲೀಟ್ಲಿ ಹೆವಿ. ಈ ಸಾರಿ ಬ್ಯಾನರ್ ಸಿಕ್ಕಾಬಿಟ್ಟೆ ಹಾಕ್ಸಿದಾರಲ್ಲ, ಸಿಕ್ಕಾಬಿಟ್ಟೆ ಬ್ಯಾನರ್ ಎಲ್ಲ ಹಾಕ್ಸಿದ್ದಾರೆ ಗೈಸ್. ಇದಕ್ಕೆ ಕಟೌಟು ಮತ್ತು ಇದೆಲ್ಲ ಗೈಸ್ ಇಲ್ಲಿ ನೋಡಿ ಅಭಿಮಾನಿ ಕಡೆಯಿಂದ ಒಂದೇ ಜರ್ಸಿ ಹಾಕೋಬಿಟ್ಟು ಎಲ್ರಿಗೂ ಊಟ ಅನ್ನ ಸಂತರ್ಪಣೆ ಎಲ್ಲ ಪಲಾವ್ನ ಎಲ್ರಿಗೂ ಏನು ಮಾಡೋಣ ಹೋಗೋಣ ತಿನ್ನೋದು ಗೈಸ್. ಅಲ್ಲಿ ನೋಡಿ ಹಾಲಾಗ್ತಿದ್ದಾರೆ ಅಲ್ಲಿ ಮೇಲೆ ವಾ ಖುಷಿ ಆಗ್ತಿದೆ. ದರ್ಶನ್ ಅಣ್ಣಂದು ಫಿಲ್ಮ್ ರಿಲೀಸ್ ಆಯ್ತಲ್ಲ, ಅದೇ ಜೊತೆಲಿ ರಿಲೀಸ್ ಆಗಿರೋದು ಇದುವೇ. ಹಂಗಾಗಿ ಹೋಗ್ತಾ ಇದ್ದೀವಿ. ಏನಂತಂದ್ರೆ ಆ್ಯಕ್ಚುಲಿ ಬೆಳಗ್ಗೆನೇ ಬಂದ್ವಲ್ಲ, ಬೆಳಗ್ಗೆ ಯಾರು ಇಲ್ಲ ಗೈಸ್, ಎಲ್ಲ ಚಳಿಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾವೇನೋ ಎಲ್ಲ ಒಳಗೆ ಹೋಗಿದ್ದಾರೆ ಅಂತ ಅನ್ಕೊಂಡ್ರೆ ಯಾರು ಬಂದಿಲ್ಲ. ಆ್ಯಕ್ಚುಲಿ ಬುಕ್ ಮಾಡಿದಾರಲ್ಲ, ಈಗ ಬರ್ತಿರ್ಬೇಕು ಮೋಸ್ಟ್ಲಿ, ಇನ್ನೂ ಯಾರು ಬಂದಿಲ್ಲ ಸದ್ಯಕ್ಕೆ. ಅಲ್ಲಿ ನೋಡಿ ಎಲ್ಲ ಜನ ಸಾಗರ, ಯಾರು ಇಲ್ಲ, ಸುಮ್ಮನೆ ಅಂದಿದ್ದು. ನಾವೆಲ್ಲ ನಾನು ಇವನು ಏನು ಅನ್ಕೊಂಡು ಅಂದ್ರೆ ಎಲ್ಲ ಒಳಗೆ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಬಾಲ್ಕನಿ ಹೋಗಿದ್ದಾರೆ ಅನ್ಸುತ್ತೆಲ್ಲ ಇರಬೇಕಲ್ಲ. ಹಂಗಾಗಿ ಈಗೇನು ಫಿಲ್ಮ್ ಸ್ಟಾರ್ಟ್ ಆಯಿತು ಗೈಸ್. ನೋಡಿ ಸ್ಟಾರ್ಟ್ ಆಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ಸ್ಟಾರ್ಟ್ ಆಗುತ್ತೆ. ನಾನು ರಾತ್ರಿ ಮಲಗಿದ ಸಿಕ್ಕಾಬಿಟ್ಟು ಲೇಟಾಗಿ ಹೋಗ್ಬಿಡ್ತು. ಮತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದು, ಮತ್ತು ಹಂಗಾಗಿ ಸ್ವಲ್ಪ ನಿದ್ದೆ ಗುಂಗಲ್ಲಿದ್ದೀನಿ ಗೈಸ್. ಈಗ ಫಸ್ಟ್ ಡೇ ಫಸ್ಟ್ ಶೋ ಈ ಫಿಲಮ್ ನೋಡ್ತಾ ಇರೋದು ಮಾರ್ಕು. ಜನ ಇರಲಿ ಬಿಡಲಿ, ನಾವಂತೂ ಮೂವಿ ನೋಡೋಣ ಫಸ್ಟ್ ಡೇ ಫಸ್ಟ್ ಗೈಸ್. ಏನಂತಾರೆ ಅವತ್ತೇ ಓದ್ ವಿಡಿಯೋದಲ್ಲಿ ಹೇಳಿದ್ರಲ್ಲ, ನಾನು ಮತ್ತು ಇವನು ಸುದೀಪ್ ಸರ್ನ ಸ್ವಲ್ಪ ಇಷ್ಟಪಡೋದು ಜಾಸ್ತಿ ಫ್ಯಾನ್ ಅಂತ. ಆ್ಯಕ್ಚುಲಿ ನಾನೇನು ಫ್ಯಾನ್ ಅಲ್ಲ, ಬಟ್ ಅವ್ರ ಫಿಲಮು ನನಗೆ ಸಖತ್ ಇಷ್ಟ ಆಗುತ್ತೆ. ಅವ್ರದ್ದು ಫ್ಯಾನ್ಗಿನಂತ ಯಾರಿಗೂ ಇಲ್ಲ, ಬಟ್ ಫಿಲಮ್ಗಳು ಬಂದರೆ ಸುದೀಪ್ ಸರಿಂದ ಆ್ಯಕ್ಟಿಂಗು, ಅವ್ರ ವಾಯ್ಸು, ಸ್ಕ್ರೀನ್ ಪ್ಲೇ ಎಲ್ಲ ನನಗೆ ಸಖತ್ ಇಷ್ಟ ಆಗುತ್ತೆ. ಹಂಗಾಗಿ ನೋಡ್ತೀನಿ ಇವ್ರ ಫಿಲಮ್ನು ಜಾಸ್ತಿ. ಫೈನಲಿ ಫಿಲಮ್ ಸ್ಟಾರ್ಟ್ ಆಯಿತು ಗೈಸ್. ಫಿಲಮ್ ನೋಡ್ತಿದ್ದೀವಿ. ಎಲ್ಲಿಂದ ಜನ ಇದಾರೋ ಮಚ್ಚ, ಎಲ್ಲಿ ಹೋಗ್ತಾರೆ ಜನ ಇಲ್ಲ ಅಂಕಡಿ, ಎಲ್ಲಿಂದ ಜೋರಾಗಿ ಕಿರ್ತಾ ಇದ್ದಾರೆ ನೋಡಿ ಒಳಗಿಂದ. ಫಿಲಮ್ ಮುಗಿಸ್ಕೊಂಡು ಆಚೆಗೆ ಬಂದ್ವಿ. ಮೂವಿ ಆಕ್ಚುಲಿ ಚೆನ್ನಾಗಿದೆ, ಸೂಪರ್ ಆಗಿದೆ ಗಾಯ್ಸ್. ಈಗ ನಾವು ಮುಗಿಸ್ಕೊಂಡು ಬಂದಾಯ್ತಲ್ಲ ಫಿಲಮ್ಮು. ಈಗ ನೋಡಿ ಇಷ್ಟು ಇವರೆಲ್ಲ ಹೋಗ್ತಾ ಇದ್ದಾರೆ ಫಿಲಮ್ ನೋಡೋಕ್ಕೆ. ಆ್ಯಕ್ಚುಲಿ ಬೇಸಿಕಲಿ ಫಿಲಮ್ಮು ಓಕೆ ಸೂಪರ್ ಆಗಿದೆ ಅಂತಲೂ ಹೇಳಲ್ಲ, ಏನಿಲ್ಲ, ಸ್ವಲ್ಪ ಸಸ್ಪೆನ್ಸ್ ಥರ ಫಿಲಮ್. ಆ್ಯಕ್ಚುಲಿ ಚೆನ್ನಾಗಿದೆ, ನೋಡ್ಬೋದು ಗೈಸ್. ನಾವೀಗ ಫಿಲಮ್ ಎಲ್ಲ ಮುಗಿಸಿ ಒಂದು ಕಡೆ ಚರ್ಚ್ ಹತ್ರ ಹೋಗ್ತಿದ್ದೀವಿ. ಚರ್ಚಿಂದು ಒಂದು ಸ್ವಲ್ಪ ನೋಡೋಕೆ ಚೆನ್ನಾಗಿರುತ್ತೆ, ಹೊರಗಡೆ ಏನೇನೋ ಮಾಡಿರ್ತಾರೆ ಡೆಕೋರೇಷನ್ ಎಲ್ಲ, ಅದು ನೋಡ್ಕೊಂಡು ಹೋಗೋಣ. ನೋಡಿ ಇದೇ ಡೆಕೋರೇಷನ್ ಮಾಡಿರೋದು. ಈ ಸರಿ ಕಡಿಮೆ ಮಾಡಿದ್ದಾರೆ ಮಚ್ಚಿ, ಡೆಕೋರೇಷನ್ ಅಷ್ಟು ಮಾಡಿಲ್ಲ. ಇನ್ನೂ ಜಾಸ್ತಿ ಇಲ್ಲ, ಇದು ಸಂಜೆ ಜಾಸ್ತಿ ಮಾಡ್ತಾರೆ ಕಣ. ಇನ್ನೂ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ. ಲೈಟಿಂಗ್ಸ್ ಎಲ್ಲ ಹಾಕ್ತಾರಲ್ಲ, ಲೈಟಿಂಗ್ಸ್ ಹಾಕಿಲ್ಲ. ಲೈಟಿಂಗ್ಸ್ ಹಾಕಿದ್ದಾರೆ, ಕಾಣ್ತಾ ಇಲ್ಲ ಅಷ್ಟೇ, ಕೆಳಗಡೆ ಎಲ್ಲ ಹಾಕ್ತಾರೆ. ಹಾಂ
ಯಾವ್ದು ಏನೇನು ಎಕ್ಸ್ಪ್ಲೈನ್ ಮಾಡೋದು ಏನು ನನಗೂ ಗೊತ್ತಿಲ್ಲ ಗೈಸ್. ಇದು ಇದೇ ಅಂತ ಜೀಸಸ್ಸು, ಇವರು ಜೀಸಸ್ ಹೆಣ್ಮಕ್ಳು ಬಟ್ಟೆ ಹಾಕ್ಸಿದ್ದಾರೆ. ಇದು ಅಲ್ಲಿ ಕಣು ಅಲ್ಲ, ಅಲ್ಲೋಡಿ ಗೈಸ್, ಅಲ್ಲಿ ಜೀಸಸ್ ಹುಟ್ಟಿರೋದು ಅವ್ರ ಅಪ್ಪ ಮರಿಯಾ ಅಲ್ಲೇನ, ಮರಿಯಾ ಮತ್ತು ಇನ್ನೊಬ್ರು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ನೋಡೋಕೆ ಒಂಥರ ಚೆನ್ನಾಗಿ ಅನ್ನಿಸ್ತದೆ. ಅಲ್ಲೆಲ್ಲ ಬೋಟ್ ಮೇಲೆ ಮನೆ, ಅಲ್ಲಿ ಬಾರ್ನ್ ಆಗ್ತಿರೋದು, ಇಲ್ಲ ಶೀಪ್ಸು, ಗೋಟ್ಸು, ಚಟ್ಟನ ಮಚ್ಚ ಅದು ಗುಡ್ಸ್ಲು ಥರ ಆ ಥರ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲೊಂದು ನೋಡಿ ಮರದ ಮೇಲೆ ಮನೆ ಕಟ್ಟಿರೋದು. ಮರದ ಮೇಲೆ ಮನೆ ಕಟ್ಟಿ ಗೈಸ್, ಈ ಚಾಲೆಂಜ್ ಮಾಡೋಣ. ಮರದ ಮೇಲೆ ಮನೆ ಕಟ್ಟಿ 24 hours ಈ ಮರದ ಮೇಲೆ ಚಾಲೆಂಜ್ ಮಾಡ್ಬಿಡೋಣ ಗೈಸ್. ಎಲ್ಲ ಬಟ್ಟೆ ತಗೊಳಕ್ಕೆ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ. ನಾವು ಬಟ್ಟೆ ತಗೊಂಡು ಆದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ವಿ ಡೈಲಿದು. ಇದು ಈ ಥರ ಟ್ರೈ ಮಾಡ್ತೀಯಾ? ಹಾಂ, ಅದು ವೈಟ್ ಚೆನ್ನಾಗಿದೆ, ಎರಡು ಚೆನ್ನಾಗಿದೆ ಆ್ಯಕ್ಚುಲಿ. ಗೈಸ್ ಏನಂತಂದರೆ, ನಾನು ಎಲ್ಲೋ ಗೋವಾ ಹೋಗೋ ಪ್ಲ್ಯಾನಲ್ಲಿ ಇತ್ತಲ್ಲ, ಅದಕ್ಕೊಂದು 2 ಜೊತೆ ಬಟ್ಟೆ ಎತ್ಕೊಂಡು ಹೋಗು, ಸ್ಲೀವ್ಲೆಸ್ ಶರ್ಟ್ಸ್ಗಳು. ಇಲ್ಲಾಂದರೆ ಆಗಲ್ಲ, ಬಿಸಿಲಿಗೆ ಸುಟ್ಟೋಗ್ಬಿಡ್ತೀನಿ. ಜೀವನ್ ಇಲ್ಲಿ ನೋಡಿಲಿ, ಇಲ್ಲಿ ಸಲ್ ಬಟ್ ಇಲ್ಲಿ ನೋಡಿಲಿ, ಇಲ್ಲಿ ಗೈಸ್ ಇಲ್ಲಿ ನೋಡಿ ಏನು ಸಖತ್ತಾಗಿದೆ ಶರ್ಟು. ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ. ನನಗೊಂದು ಶರ್ಟ್ ಕೊಡ್ಸ್ತಾನಂತ, ಅದಕ್ಕೆ ಒಂದು ಪರ್ಚೇಸ್ ಮಾಡೋಕೆ ಈ ಬೇರೆ ಏನು ನೋಡೋದು ಗೈಸ್. ಬಟ್ಟೆಗಳು ಆಲ್ರೆಡಿ ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲಿ ತಗೊಳ್ಳೋದು ಬೇಡ ಅನಿಸುತ್ತೆ, ಬೇರೆ ಎಲ್ಲರೂ ತಗೊಂಡ್ರೆ ಕರೆಕ್ಟ್ ಆಗ್ಬೋದು. ಈಗ ಇಲ್ಲೆಲ್ಲ ತಗೊಂಡ್ರೆ ಯಾಕೆ ನನ್ನ ತಲೆಯಲ್ಲಿ ಇವತ್ತೆಲ್ಲ ಬರೀ ಬ್ಲೂನೇ ಬರ್ತೈತಲ್ಲ. ಇದೊಂಚೂರು ಸುಮ್ಮನೆ ಹಾಕೊಂಡು ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ದೊಡ್ಡ ಸೈಜ್ ಇದು. ಹಾಂ ಚಿಕ್ಕದಿಲ್ಲ. ನಾಳೆ ಇವ್ರಿಗೆ ಹಬ್ಬ ಗೈಸ್, ಕ್ರಿಸ್ಮಸ್ಸಿಗೆ. ನಾಳೆ ಬಿರಿಯಾನಿ ಕೊಡ್ತಿರ್ತಾನೆ. ನೀನು ಯಾರು ಕೊಡ್ತಿರ್ತಾನೆ. ವಿಡಿಯೋ ಓಪನ್ ಮಾಡಿ ಚೆನ್ನಾಗಿ ಮಾತಾಡ್ತೀಯ ಕಣ ಜೀವ. ನಾನೇನು ಅಂದ್ಕೊಂಡಿದ್ದೆ ಬಾಕಿ ಟೈಮಲ್ಲಿ ಸೈಲೆಂಟ್ ಇರ್ತೀಯ. ಆ್ಯಕ್ಚುಲಿ ಇವತ್ತು ವಿಡಿಯೋದಲ್ಲಿ ನೋಡಿದ್ನಲ್ಲ, ನಿಜ ಒಳ್ಳೊಳ್ಳೆ ಪಂಚ್ ಡೈಲಾಗ್ ಹೊಡೆದಿದ್ಯಾ ನೀನು. ಹಾಂ, ಅವನಿಗೆ ಸಚ್ಚಿಂಗ್ ಮಕ್ಕಾರ್ ಮಾಡ್ದಂಗೆ ಇತ್ತದು. ಗೈಸ್ ಯಾವುದು ಕಲೆಕ್ಷನು, ಆ್ಯಕ್ಚುಲಿ ಕಲೆಕ್ಷನ್ಗಳು ತುಂಬ ಬಂದಿದೆ, ಬಟ್ ಯಾವ ಕಲೆಕ್ಷನ್ ನಮಗೆ ಅಷ್ಟು ಲೈಕ್ ಆಗ್ತಿಲ್ಲ. ಇಲ್ಲಿರೋ ಕಲೆಕ್ಷನ್ಸ್ಗಳು ಬಂದಿದೆ ನೋಡಿ. ಈ ಥರದಲ್ಲಿ ತಾಳ್ತಿಲ್ಲ, ಈ ಪ್ರಿಂಟೆಡ್ ಸೆಲ್ ಬರುತ್ತೆ ನೋಡಿ. ಹಾಂ ನೋಡಿ, ಆ್ಯಕ್ಚುಲಿ ಚೆನ್ನಾಗಿದೆ ಇದು ಪ್ರಿಂಟೆಡ್ ಇಂದಲ್ಲ. ನೋಡು, ಇದೊಂದು ಟ್ರಯಲ್ ಮಾಡಿ ನೋಡ್ಬೇಕಾರೆ. ಆ್ಯಕ್ಚುಲಿ ಚೆನ್ನಾಗಿದೆ. ಯಾವ ಥರ ಈ ಥರದ್ದು ಬರ್ದು ಗೊತ್ತಾ, NBA ಬಾಸ್ಕೆಟ್ಬಾಲ್ ಗೇಮ್ ಬರ್ತಾವಲ್ಲ ಅಂಥದ್ದನ್ನು ತಾಳ್ಬೇಕು. ಕೇರಳಿನ್ಸ್ ಆಗ್ತಾರಲ್ಲ, ಜೆರ್ಸಿ ಟೈಪಲ್ಲಿ ಅಲ್ಲ. ಜೆರ್ಸಿ ಟೈಪು ಚೆನ್ನಾಗಿರುತ್ತೆ. ಚೆನ್ನಾಗಿ ಅನ್ಸಲ್ವಾ ನಿಂಗೆ? ನನಗೆ ಆ್ಯಕ್ಚುಲಿ ತಗೊಳಕ್ಕೆ ಆಸೆ ಆಗ್ತದೆ. ಎಲ್ಲಿ ನೋಡು, ಅಲ್ಲೇ ಇದೆ ನೋಡು. ಅದು ಹೇಳಿದ ತಕ್ಷಣ ಅಲ್ಲೇ ಇದೆ ನೋಡಿ. ಹಾಂ, ದಪ್ಪ ಆಯ್ತು. ದಪ್ಪ ಆದರೆ ಏನಾಗುತ್ತೆ, ಒಂಥರ ಫೀಲ್ ಆಗ್ತಾ ಇರುತ್ತೆ ನಿನಗೆ ಮೈ ಮೇಲೆ ಇದ್ದಂಗೆ. ಇದ್ರೆ ಏನಾಗುತ್ತೆ, ನಿಂಗೆ ಪ್ಯಾಂಟ್ ಹೆಂಗೆ ಅನ್ಸುತ್ತಪ್ಪ ಹಂಗಾರೆ? ಪ್ಯಾಂಟ್ ಅಲ್ಲ, ನೀನದೇ ನೈಟ್ ಪ್ಯಾಂಟ್ ಹಾಕಿದ್ರೆ ಫ್ರೀ ಆಗುತ್ತೆ. ಇದು ನೋಡಿ ಒಂಥರ ಜೆರ್ಸಿ, ಒಂಥರ ಫುಲ್. ಬಟ್ ಇದು ಪ್ಯಾಟ್ರನ್ ಐತಲ್ಲ, ಈ ಪ್ಯಾಟ್ರನ್ ಚೆನ್ನಾಗಿದೆ. ನಾನು ಮೀಡಿಯಮ್ ಆಗಿದ್ದೀನಿ ಗೈಸ್. ಈಗ XXL ಇದ್ದವನು ನಾನು ಮೀಡಿಯಮ್ ಆಗಿದ್ದೀನಿ. ಸ್ಟ್ರಗಲ್ ಬಟ್ ರೈಟ್ ನೌ ಐ ಕ್ಯಾನ್ ವೇರ್ ಎನಿ ಕೈಂಡ್ ಆಫ್ ಡ್ರೆಸ್ ಬ್ರೋ. ಇದೇ ಇಲ್ಲ ಇದಕ್ಕೆ ನೋಡು, ಏನಿಲ್ಲ. ಓವರ್ ಸೈಜ್ ಬಂದರೆ ಡ್ರಾಪ್ ಶೋಲ್ಡರ್ ಥರನಾ? ಇದು ಬಿಚ್ಚಿಬಿಡು, ಇದೇನಾಗಲ್ಲ ಗೈಸ್. ಈಗ ನೋಡಿ, ನಾನು ಇದೊಂದು ಶರ್ಟು ಮತ್ತು ಇದೊಂದು ತೊಗೊಂಡಿದ್ದೀನಿ, ಟೀ ಶರ್ಟು. ಇದೊಂದು ಈಗ ಅವನು ನಮ್ಮ ಹುಡುಗ ಇದೊಂದು ಶರ್ಟು ಮತ್ತು ಇದೊಂದು ವೈಟ್ ಶರ್ಟ್ ಅಂತ ತೊಗೊಂಡಿದ್ದಾನೆ. ಟ್ರಯಲ್ ಮಾಡ್ತೀನಿ, ಚೆನ್ನಾಗಿದ್ರೆ ತೊಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಬಿಟ್ಟು ಹೋಗ್ತೀನಿ ಅಷ್ಟೇ. ನೀನು ತೊಗೊಂಡಲ್ಲ ಆ ಥರ ನಾನು ಟ್ರೈ ಮಾಡ್ತೀನಿ. ಕಾಪಿ ಕ್ಯಾಟ್. ಸೈಜ್ ಯಾವುದದು ನೀನು ತೊಗೊಂಡಿದ್ದು? ಪಾಪ ಎಲ್ಲ ಅವ್ರ ಬಟ್ಟೆ ಎಲ್ಲ ಹಾಳು ಮಾಡ್ತಿದ್ದೀನಲ್ಲ ನಾನು, ತೆಗ್ದು ಸಾಕು. ಟ್ರಯಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಆಮೇಲೆ ನನಗೆ. ಗೈಸ್ ಇದಿಷ್ಟು ಈ 3 ಟ್ರಯಲ್ ಮಾಡೋಣ. ವರ್ಕೌಟ್ ಆದರೆ ಹಾಕೊಳ್ತೀನಿ, ಆಗಿಲ್ಲ ಅಂದರೆ ಬಿಟ್ಟು ಹೋಗ್ತಾ ಇರೋದೆ ಬೇರೆ ಕಡೆ ಏನಾದ್ರು. ಜೀವನ್, ನನ್ನ ಜೊತೆ ನಿನ್ನೂ ಸೇರಿಸಿ ಹಾಕ್ಬೋದು ಇದರೊಳಗೆ. ನೀನು ಒಳಗೆ ಬರ್ಬೋದು. ಹಾಂ ಅಲ್ಲ,
ಆ್ಯಕ್ಚುಲಿ ಚೆನ್ನಾಗಿದೆ ಬಟ್ ಸಿಕ್ಕಾಪಟ್ಟೆ ದೊಡ್ಡದು ಒಂಚೂರು ಓಕೆ ಆಗಿದ್ರು ಸಿಕ್ಕಾಪಟ್ಟೆ ದೊಡ್ಡದಾಯ್ತಲ್ಲ. ನಾನು ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಇದೊಂದು ನೋಡಿ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈ ಬ್ಯಾಗ್ ಇದೆಯಲ್ಲ, ನಾನು ಡೆಕೋತ್ಲೋನಲ್ಲಿ ನೋಡ್ಬೇಕಾದ್ರೆ ಇದು ನನಗೆ 1,500 ಹೇಳಿದ್ರು ಗೈಸ್ ತೊಗೊಳ್ಬೇಕಾರೆ. ಬಟ್ ಇಲ್ಲಿ ನಾನು ತೊಗೊಳ್ಬೇಕಾದ್ರೆ ಇದು ಆ್ಯಕ್ಚುಲಿ 200 ರುಪೀಸು. ಅದು ಕಂಪೇರ್ ಮಾಡಿದ್ರೆ ಆ ಪ್ರೈಸೇ ಬೇರೆ ಈ ಪ್ರೈಸೇ ಬೇರೆ. ಬಟ್ ಸ್ಟಿಲ್ ನನಗೆ ಇಷ್ಟೇ ಕ್ವಾಲಿಟಿದು ಇದು ವರ್ತೆ ನನಗೆ 200 ರುಪೀಸಿಂದ. ಇವೆರಡು ತೊಗೊಂಡಿದ್ದೀನಿ, ನನ್ನ ಹುಡುಗ ಅದೊಂದು 2 ತೊಗೊಂಡಿದ್ದಾನೆ. ಇದನ್ನು ಬಿಲ್ ಮಾಡಿಸ್ಕೊಬಿಟ್ಟು ನಾವು ಹೋಗ್ಬಿಡೋಣ. ತಿನ್ನೋಕ್ಕೆ ಶವರ್ಮ ಹಿಡಿದೀವಿ, 3 ಶವರ್ಮ ಹಿಡಿದೀವಿ. 1 ಶವರ್ಮ ಮನೆಗಲ್ಲೇನ ಎಲ್ಲದಕ್ಕೂ ವಿಡಿಯೋ ಮಾಡ್ತಾನಲ್ಲ, ಸಣ್ಣ ಪುಟ್ಟಿದ್ದಕ್ಕೂ ಅಂತ ಯೋಚನೆ ಮಾಡ್ತೀನಿ. ಸುಮಾರು ದಿವಸ ಆಯಿತು ಗೈಸ್ ಶವರ್ಮ ತಿಂದೆ. ಇವತ್ತು ಶವರ್ಮ ತಿನ್ನೋಣ. ಅಣ್ಣ ಶವರ್ಮ ಮಾಡೋದ್ರಲ್ಲಿ ಹೆವಿ ಫಾಸ್ಟ್ ಇದ್ದಾರೆ, ಅದಕ್ಕೆ ಪಟ ಅಂದರೆ ಏನು ಮಾಡ್ತಿದ್ದಾರೆ, ಹೆವಿ ಫಾಸ್ಟು ಕೆಲಸ. ಚಿಕನ್ ಹಾಕ್ತಾರೆ, ಚಿಕನ್ ಜೊತೆ ಮಸಾಲೆ ಇದ್ದಾರೆ, ಅದೆಲ್ಲ ಮಿಕ್ಸ್ ಮಾಡಿ ಒಂದಕ್ಕೊಂದು ಸ್ಮ್ಯಾಶ್ ಮಾಡಿ ಹಾಕೋದು. ನೋಡಿ ಏನು ಫಾಸ್ಟಾಗಿ ಕೆಲಸ ಇದೆ ಅವ್ರಿಗೆ, ಹೆವಿ ಫಾಸ್ಟಾಗಿ ಕೆಲಸ ಇವ್ರದ್ದು. ಹಾಂ ಅಲ್ಲ, ಎಷ್ಟು ಜನ ಬರ್ತಿರ್ತಾರಲ್ಲ ಇಲ್ಲಿಗೆ. ಅಲ್ಲೂ ಚೆನ್ನಾಗಿರುತ್ತೆ, ಅಲ್ಲಿದೆಯಲ್ಲ ಗೈಸ್. ಚಿಕ್ಕಮಂಗ್ಳೂರಿಗೆ ಬಂದರೆ ಶವರ್ಮ ಇದೆಯಲ್ಲ ಇವ್ರ ಹತ್ರ, ಈ ಶಾಪಲ್ಲಿ ಒಂದ್ಸರಿ ಟ್ರೈ ಮಾಡಿ, ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಬಿಟ್ಟರೆ ಟೌನ್ ಟೇಬಲು ಒಂದ್ಸರಿ ಚೆನ್ನಾಗಿರುತ್ತೆ. ಶಾಪ್ ನೇಮ್ ಹೇಳ್ತೀನಿ ನೋಡಿ, ಪಾಪ ನನ್ನ ಕಡೆಯಿಂದ ಫ್ರೀ. ಇದೇ ಶಾಪು, ಈ ಜಾಗದಲ್ಲಿ ಶವರ್ಮ ಗುಡ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ.